ನಾನು ಬದುಕೋದು ಹೇಗಪ್ಪ, ಇಲ್ಲೂ ಇರ್ತೇನೆ, ಇದ್ರೂ ಕೂಡ ನನ್ನ ಅಂತರಂಗದಲ್ಲಿ ಆ ಮನದಾಲಯದಿ ವಿರಮಿಸೊಬ್ಬನೇ ಒಳಮನೆಯ ಶಾಂತಿಯಲ್ಲಿ ಅಂತಕ್ಕಂಥ ಆ ಸಾಕ್ಷಿ ಪ್ರಜ್ಞೆಯಲ್ಲಿ ನಾನು ಬದುಕೋದಾದ್ರೆ ಆಗ ಬಹುಶಃ they further get into the subject of aura. Person's aura gets expand ಆಗ್ತಾ ಹೋಗುತ್ತೆ. It creates a shell for you and all the bad elements of life do not even touch you. A shell gets created for every human being. ಹೀಗೆ ಇದನ್ನ ಬಸವಣ್ಣ ಮತ್ತೆ ಬೇರುಂಡನ ಪಕ್ಷಿಗೆ ತಲೆ ಎರಡು ದೇಹ ಒಂದು. Another way of looking at the same thing. Berundana Pakshi, all of you might have seen on the KSRTC buses, government symbols, Berundana Pakshi, which has a bird having two heads and one single body. Berundana Pakshige, tale eradu, deha ಒಂದು, ತಲೆ ಎರಡರ ಮಧ್ಯದಲ್ಲಿ ಕನ್ನಡವ ಕಟ್ಟಿ. ಕನ್ನಡ ಅಂದ್ರೆ ಈಗ ನಾನು ಅನ್ನೋದು ಸತ್ಯ, ಒಳಗಿರ್ತಕ್ಕಂಥ ಚೈತನ್ಯ ಅನ್ನೋದು ಸತ್ಯ. ಒಂದೇ ದೇಹದಲ್ಲಿ ಎರಡು. ಕನ್ನಡ ಅಂದ್ರೆ ಎರಡು ಕಡೆನೂ ಕನ್ನಡಿ. ಅದು ಕನ್ನಡದ ನಿಜವಾದ ಪರಿಭಾಷೆಯ ಅರ್ಥ. ಇಟ್ ಶುಡ್ ಬಿ ಸೋ ಪ್ಯೂರ್. ನಾನು ಮತ್ತು ನೀನು ಎರಡು ಕಂಬೈನ್ ಆಗಿದೆ ಕನ್ನಡ. ಕನ್ನಡವ ಕಟ್ಟಿ ಒಂದೆಡೆ ವಿಷವ ನೆರೆದು ಇನ್ನೊಂದೆಡೆ ಹಾಲ ನೆರೆದೆಡೆ ವಿಷ ಬಿಡುವುದೇ ಅಯ್ಯ ಕೂಡಲ ಸಂಗಮ ದೇವ, ವಿಷ ಬಿಡುವುದೇ. ನೋಡಿ, ಎರಡು ಮುಖಗಳಲ್ಲಿ ನನ್ನ ಬದುಕಿನಲ್ಲಿ ನನ್ನ ಬಹಿರಂಗದ ಶುದ್ಧಿ ಇಲ್ಲದೆ ಹೋದರೆ, ಅಂತರಂಗದ ಆ ಸಾಕ್ಷಿ ಪ್ರಜ್ಞೆಯನ್ನ ಕಳ್ಕೊಂಡ್ರೆ ನನ್ನ ಬಹಿರಂಗ ಶುದ್ಧಿ ಹಾಳಾಗಿ ಹೋಗ್ತದೆ. ವಿಷವೇ ನನಗೆ ಹೆಚ್ಚಾಗ್ತದೆ ಹೊರತು ಒಳಗಿರ್ತಕ್ಕಂಥ ಮೂಲ ಚೈತನ್ಯದ ಸಾಕ್ಷಿಯನ್ನ ನಾನು ಕಳ್ಕೊಂಡ್ಬಿಡ್ತೇನೆ. ಐ ಲೂಸ್ ದಟ್. The moment I lose the consciousness of the conscience, I think I am lost. Because I get into the negative aspects of, I get out of that shell of that conscience. ಹೀಗೆ ಆ ವಿಷ ಬಿಡುವುದೇ ಅಯ್ಯ ಕೂಡಲ. ಅಲ್ಲಿ DVG ಅವರು ವರಯೋಗ ಸೂತ್ರವಿದು ಮಂಕುತಿಮ್ಮ, ನೋಡಿ ಎರಡೂ ಒಂದೇ. ಹೀಗೆ ನಾವು ಈ ಒಂದು ಸಾಕ್ಷಿ ಪ್ರಜ್ಞೆಯಲ್ಲಿ ಹೋಗ್ಬೇಕಾದಾಗ Allama Prabhu, yet another great spiritual master the world has ever seen. I do not know to what extent you have gone into the depths of his vachana. ಕನ್ನಡದ್ದು ಅಂದಾಗ ಎಲ್ಲೋ ಅದಕ್ಕೊಂದು ಧಾರ್ಮಿಕ ಚೌಕಟ್ಟು ಬಂದು ಆ ಧಾರ್ಮಿಕ ಚೌಕಟ್ಟಿನಿಂದ ಒಳಗೂ ಬಿಟ್ಟಿದೆ ಹೊರತು ಅದರಲ್ಲಿರ್ತಕ್ಕಂಥ ಆಧ್ಯಾತ್ಮಿಕತೆಯನ್ನು ನಾವು ಗಮನಿಸೋಕಾಗ್ತಾ ಇಲ್ಲ. ದಿಸ್ ಇಸ್ ಅ ಟ್ರಾಜಿಡಿ ಆರ್ ಟ್ರಾಜಿಡಿ ಆಫ್ ಎರರ್ಸ್, ಐ ಕ್ಯಾನ್ ಕಾಲ್ ಇಟ್. ಇಟ್ ಹಸ್ ಹ್ಯಾಪನ್. But when I look into this spirituality with pyramid society ಬಂದಾಗ, then I start looking from a different perspective altogether. ಅಲ್ಲಿ ಅಗ್ನಿಯ ಸುಡುವಲ್ಲಿ ನಿಮ್ಮಲ್ಲಿ ಪಂಚಭೂತಗಳಿವೆ ಅಂತ ಎಲ್ರಿಗೂ ಗೊತ್ತು, the 5 elements of the nature. ಅಗ್ನಿಯ ಸುಡುವಲ್ಲಿ ಹಸಿವಾದಾಗ ನಾವೇನ್ ಹೇಳ್ತೇವೆ, ಅಯ್ಯೋ ಹೊಟ್ಟೆ ಬಗಬಗ ಅಂತ ಇದೆ. ಅಗ್ನಿಯ ಸುಡುವಲ್ಲಿ, ಉದಕವ ತೊಳೆವಲ್ಲಿ, whatever we drink and all that gets the filtration unit is ಉದಕವ ತೊಳೆವಲ್ಲಿ ಕೆಳಗಡೆ. ವಾಯುವ ಮೆಟ್ಟಿ, ವಾಯು, it starts the ವಾಯು ತತ್ವ begins from here and goes up to the ವಾಯುವ ಮೆಟ್ಟಿ ಆಕಾಶವ ಹಿಡಿವಲ್ಲಿ. ಈಗ ನಿಮ್ಮ ಧ್ಯಾನದಲ್ಲಿ ನೀವು ಯಾವಾಗಲೂ ಫಾಲೋ ದ ಬ್ರೆತ್, ಬಿ ವಿತ್ ದ ಬ್ರೆತ್. ವಾಯುವ ಮೆಟ್ಟಿ ಆಕಾಶವ ಹಿಡಿವಲ್ಲಿ ಅಂದ್ರೆ ಅದರ ಜೊತೆ ಇರು ಅನ್ನೋದಕ್ಕೆ ಆಕಾಶವ ಹಿಡಿವಲ್ಲಿ. ಸ್ವಲ್ಪ ಇದು ಆಧ್ಯಾತ್ಮಿಕದ ಒಂದು ಐಕ್ಯ ಸ್ಥಿತಿಗೆ ಕರ್ಕೊಂಡು ಹೋಗ್ತಾ ಇದೆ. ಇದು ನೀವು ಅಲ್ಲಿಗೆ ನಿಲ್ತೀರಿ, ಅದರ ಮುಂದೆ ಇದು ಹೋಗ್ತದೆ. ಆಕಾಶವ ಹಿಡಿವಲ್ಲಿ ಯೋಗದ ಹೊಲವ ನೀನೆತ್ತಬಲ್ಲೆ. ಆ ಪಂಚಭೂತಗಳಲ್ಲಿ ನಿನ್ನಲ್ಲೇ ಇವೆ. ಯೋಗದ ಹೊಲವ ನೀನೆತ್ತಬಲ್ಲೆ. ಕದಳಿಯ ಬನವ ನಿನ್ನಲ್ಲಿ ನೀನು ತಿಳಿದು ನೋಡು. ಕದಳಿಯ ಬನವ ಅಂದ್ರೆ ಯೋಗಕ್ಕಾಗಿ ಅನೇಕ ಜನ ಕದಳಿಗೆ ಹೋಗ್ತಾರೆ, ಶ್ರೀಶೈಲದಲ್ಲಿರ್ತಕ್ಕಂಥ ಕದಳಿಗೆ ಮೆಡಿಟೇಷನ್ ಮಾಡೋದಕ್ಕೆ. ಇಲ್ಲಿ ಅಲ್ಲಮ ಹೇಳ್ತಾನೆ, ಯೋಗದ ಹೊಲವ ಕದಳಿಯ ಬನವ ನಿನ್ನಲ್ಲಿ ನೀನು ತಿಳಿದು ನೋಡು. ಗುಹೇಶ್ವರನೆಂಬ ಲಿಂಗ ಕಲ್ಪಿತವಲ್ಲ. ಈ ಸ್ಪಿರಿಟ್ ಅಂತ ನಾವು ಸ್ಪಿರಿಚುವಾಲಿಟಿಗೆ ಏನ್ ಮಾಡ್ತೇವೆ, ಇದು ಕಲ್ಪಿತವಲ್ಲ. ಇಟ್ ಇಸ್ ನಾಟ್ ಇಮ್ಯಾಜಿನರಿ. ಡೋಂಟ್ ಬಿ ಅಂಡರ್ ರಾಂಗ್ ಇಂಪ್ರೆಷನ್ ದಟ್ ದಿಸ್ ಇಸ್ ಅಬ್ಸ್ಟ್ರಾಕ್ಟ್. ಏನೋ ಒಂದು ಕಲ್ಪಿತವಲ್ಲ. ದಿಸ್ ಇಸ್ ನಾಟ್ ಅಬ್ಸ್ಟ್ರಾಕ್ಟ್, ದಟ್ ಇಸ್ ದ ರಿಯಾಲಿಟಿ. Because you just don't know, you may call it abstract, but the reality of a person who has realized. ಆ ರಿಯಲೈಸ್ ಮಾಡಿದಂತ ವ್ಯಕ್ತಿಯಲ್ಲಿ ಆತ್ಮ ಪ್ರಜ್ಞೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾನು ಅರಿಬೇಕಾಗ್ತದೆ. And when I got into the detail of this consciousness ಗೆ,
Consciousness, having an awareness of one's own environment, one's own existence, sensation and thoughts. Normally I consider conscience ಆ ರೀತಿ. ಆಮೇಲೆ ವ್ಯಾಪಾರದಲ್ಲಿ ಕಾಸ್ಟ್ ಕಾನ್ಷಿಯಸ್ ಅಪ್ರೋಚ್ ಅಂತ ನಾವು ಮಾತನಾಡ್ತೇವೆ. ತದನಂತರ ಡಿಫರೆನ್ಸ್ ಬಿಟ್ವೀನ್ ದ ಸ್ಲೀಪಿಂಗ್ ಅಂಡ್ ವೇಕಿಂಗ್ ಅನ್ನೋ ಒಂದು ಕಾನ್ಷಿಯಸ್ನೆಸ್ ಬಗ್ಗೆ ಮಾತನಾಡ್ತೇವೆ. ಬ್ರೈನ್ ವಿದಿನ್ ಎ ಬ್ರೈನ್. I may feel you must have read the book Mind of the Cell. Each cell of the mind, the brain, has its own brain. It's very, very interesting to get into the subject. The 40 minutes that is extended to me, I don't think I can even touch 1 or 2 pages of nearly 20 pages what I have here. Human versus non-human consciousness. Is fetus conscious? At what stage it becomes conscious? How the conscious enters at the 9 months period of the child carried by a mother. ಅನಸ್ಥಿಷಿಯಾ ಕೊಟ್ಟಾಗಲೂ ಕೂಡ ಅನ್ಕಾನ್ಷಿಯಸ್ ಮಾಡ್ತೇವೆ, ಇಲ್ಲೂ ಕಾನ್ಷಿಯಸ್ನೆಸ್ ಬರ್ತದೆ. ಆಲ್ಕೋಹಾಲ್ ಕುಡಿದು ಕೆಲವು ಜನ ಅನ್ಕಾನ್ಷಿಯಸ್ ಆಗ್ತಾರೆ, ರೋಡಲ್ಲಿ ಬಿದ್ದಿರೋದನ್ನ ಬೇಕಾದಷ್ಟು ಅನ್ಕಾನ್ಷಿಯಸ್ ಪೀಪಲ್ ವಿ ಕ್ಯಾನ್ ನವೇಡೇಸ್ ಸಿ ಆನ್ ದ ರೋಡ್. ಹೀಗೆ ನಾವು ಈ ಒಂದು ಕಾನ್ಷಿಯಸ್ ಅಂತಕ್ಕಂಥ ಮಾತನ್ನ ಈಗ ತಾನೇ ಹಿರಿಯರ ಜೊತೆ ನಾನು ಮಾತನಾಡ್ತಾ ಇದ್ದೆ. 2 things, one is macro, the other is micro. ಒಂದು ಪಿಂಡಾಂಡ, ಇನ್ನೊಂದು ಬ್ರಹ್ಮಾಂಡ. ಈ ಬ್ರಹ್ಮಾಂಡವನ್ನು ನೀನು ನೋಡಬೇಕಾದಾಗ ಪಿಂಡಾಂಡದ ಮೂಲಕವೇ ನೀನು ನೋಡಬೇಕು. There is no other way for looking at the Brahmanda and imagining it. Everything will have to be perceived, conceived. ನಿಮ್ಮ ಅಂತರಂಗದಲ್ಲಿ ಪಿಂಡಾಂಡದಲ್ಲೇ ನೀವು ಕನ್ಸೀವ್ ಮಾಡ್ಕೋಬೇಕಾಗ್ತದೆ. ಅದು ನಿಮ್ಮ ದೃಷ್ಟಿಯ ಮುಖೇನ ಆಜ್ಞಾ ಚಕ್ರದಲ್ಲಿ ಒಳಗಡೆ ವ್ಯೂ ಹೀಗೆ ಅಂತರಂಗ ಆದರೆ, ಹೊರಗಡೆ ವ್ಯೂ ಬಹಿರಂಗವಾಗಿ ಒಂದು ಕಡೆ ಮೈಕ್ರೋಕಾಸಮು, ಇನ್ನೊಂದು ಮೈಕ್ರೋಕಾಸಮ್ ಆಗಿ ಒಳಗಡೆ ಇರ್ತಕ್ಕಂಥ ಪಿಂಡಾಂಡದಲ್ಲಿ ಮೂಲ ಶಿವನಿದ್ದಾನೆ. ಶಿವ ಅಂದಾಗ ನನಗೆ ಶಿವ ದೈವದ ಹೆಸರಿರ್ಬೋದು, ನಿಮಗೆ ಇನ್ನೊಂದು ಹೆಸರಿರ್ಬೋದು, ದೇವನೊಬ್ಬ ನಾಮ ಹಲವು. ಒಳಗಿರ್ತಕ್ಕಂಥ ಅದಕ್ಕೂ ಕೂಡ ಬಸವಣ್ಣ ಕನ್ನಡಿಯ ನೋಡುವ ಅಣ್ಣಗಳಿರ. How much I have earned, how many books I have written, how many degree certificates I hold, how many laurels I have got. ಇದನ್ನ ಕನ್ನಡಿಯ ನೋಡುವ. In which car I have come, Mercedes or do I stay in Sadashiv Nagar? ಕನ್ನಡಿಯ ನೋಡುವ ಅಣ್ಣಗಳಿರ. ಜಂಗಮವ ನೋಡಿರೆ, ಜಂಗಮವ ನೋಡಿರೆ, ಜಂಗಮವ ನೋಡಿರೆ. ಒಳಗೆ ಪ್ರಾಣವನ್ನು ನೋಡಿ. ಎಲ್ಲಿದೆ? ವಾಯುವಿನಲ್ಲಿದೆ. ಇದೇ ನಿಮ್ಮ ಪಿರಮಿಡ್ ನಲ್ಲಿ ಇರ್ತಕ್ಕಂಥ ಆ ವಾಯು, ಅದರಲ್ಲೇನಿದೆ? ಪ್ರಾಣವಿದೆ, ಪ್ರಾಣವಾಯು. ಆಗ ಜಂಗಮದೊಳಗೆ ಆ ಲಿಂಗಯ್ಯ ಸನ್ನಿಹಿತನಾಗಿಪ್ಪ ಕೂಡಲ ಸಂಗಮ ದೇವ. ಆ ಮೂಲ ಚೈತನ್ಯ ಏನಿದೆ ನಿನ್ನ ಪ್ರಾಣದಲ್ಲಿ ಅರಿವಾಗಿ ಕಾನ್ಸಿಯಸ್ ಆಗಿ ಕಾನ್ಸೆನ್ಸ್ ಆಗಿ ಆ ಮೂಲ ಚೈತನ್ಯವೇ ನಿನ್ನಲ್ಲಿದೆ. ಅದು ಪಿಂಡ ಸ್ವರೂಪದಲ್ಲಿದೆ, ಇದು ಬ್ರಹ್ಮಾಂಡ ಸ್ವರೂಪದಲ್ಲಿದೆ. ಇದನ್ನ ಅರ್ಥಪೂರ್ಣವಾಗಿ ಆ ವಚನದಲ್ಲಿ ಅವರು ಪಿಂಡಾಂಡ ಮತ್ತು ಬ್ರಹ್ಮಾಂಡವನ್ನು ಎಕ್ಸ್ಪ್ಲೇನ್ ಮಾಡುವಾಗ ಒಳಗಿರ್ತಕ್ಕಂಥ ಜಂಗಮದಲ್ಲಿ ಅರಿವು, ಪ್ರಾಣದಲ್ಲಿ ಅರಿವಿಗೆ ಅವರು ಜಂಗಮ ಅಂತ ಹೆಸರು ಕೊಡ್ತಾರೆ. ಜಂಗಮದ ಸಾಕ್ಷಿಯಾಗಿ ಈ ಸಾಕ್ಷಿ ಪ್ರಜ್ಞೆಗೆ ಬಸವಣ್ಣನ ಭಾಷೆಯಲ್ಲಿ ಜಂಗಮದ ಸಾಕ್ಷಿ ಅಂದ್ರೆ ನಿನ್ ಒಳಗಿರ್ತಕ್ಕಂಥ ಪ್ರಾಣದಲ್ಲಿರ್ತಕ್ಕಂಥ ಅವೇರ್ನೆಸ್. ಪ್ರಾಣ ಅಂದ್ರೂ ಮತ್ತೆ ಜೀವ ಮತ್ತು ಆತ್ಮ